ಒಮ್ಮೆ ದೇವತೆಗಳು ಮತ್ತು ಋಷಿಗಳು ಒಂದು ಮಹಾಯಜ್ಞಕ್ಕೆ ಸೇರಿದ್ದರೆ. ಈ ಯಜ್ಞಕ್ಕೆ ಅಗ್ನಿದೇವನು ಪ್ರಮುಖನಾಗಿದ್ದ. ಆತನು ಎಲ್ಲರೂ ಹವನದಲ್ಲಿ ಸಮರ್ಪಿಸಿದ ಹವಿಷನ್ನು ನಿಖರವಾಗಿ ಸ್ವೀಕರಿಸಬೇಕು ಎಂಬ ಜವಾಬ್ದಾರಿ ಹೊಂದಿದ್ದ. ಆಗ ಭೃಗುಮುನಿ ಒಂದು ವಿಚಿತ್ರ ಪರೀಕ್ಷೆ ಮಾಡಬೇಕು ಎಂದು ನಿಶ್ಚಯಿಸಿದರು. ಅವರು ಅಗ್ನಿದೇವನಿಗೆ ತಮ್ಮ ಹೃದಯದಲ್ಲಿರುವ ಕಲ್ಮಶವನ್ನು ಹವಿಷವಾಗಿ ಸಮರ್ಪಿಸಿದರು. ಅವರು ನೋಡಬೇಕೆಂದಿದ್ದು, ಅಗ್ನಿದೇವನು ಶುದ್ಧವಸ್ತುಗಳನ್ನು ಮಾತ್ರವೇ ಸ್ವೀಕರಿಸುತ್ತಾನೆಯೇ, ಅಥವಾ ಆತನು ಆಂತರಿಕ ಅಶುದ್ಧತೆಯನ್ನು ಸಹ ಸ್ವೀಕರಿಸುತ್ತಾನೆಯೇ? ಅಗ್ನಿದೇವನು ತಕ್ಷಣವೇ ಆ ಹವಿಷವನ್ನು ಸ್ವೀಕರಿಸಲಿಲ್ಲ. ಅವನಿಗೆ ಅದರಲ್ಲಿ ಅಶುದ್ಧತೆ ಕಾಣಿಸಿತು. ಅವನ ಮುಖದಲ್ಲಿ ಸಂಶಯ ಮತ್ತು ತಪಸ್ಸಿನ ಬೆಳಕು ಕಾಣಿಸಿಕೊಂಡಿತು. ಭೃಗುಮುನಿಗೆ ಸಂತೋಷವಾಯಿತು. ಅವರು ನಗೆಮುಖದಿಂದ ಹೇಳಿದರು, ಅಗ್ನಿದೇವ, ನೀನು ನಿಜಕ್ಕೂ ಶುದ್ಧನೂ ವಿವೇಕವಂತನೂ ಹೌದು. ನೀನು ನಮ್ಮಲ್ಲಿ ಅತ್ಯುತ್ತಮನಾಗಿದ್ದೀಯೆ. ಇದೇ ಕಾರಣದಿಂದಾಗಿ ಅಗ್ನಿದೇವನು ಎಲ್ಲಾ ಯಜ್ಞಗಳಲ್ಲಿ ಮೊದಲಾಗಿ ಆಹ್ವಾನಿಸಲ್ಪಡುವ ದೇವನಾದನು. ಅವನನ್ನು ಯಜ್ಞದ ದ್ವಾರಪಾಲಕ, ಹವಿಷ್ಯಪಾವಕ ಹಾಗೂ ದೇವತೆಗಳಿಗೆ ಸಂಪರ್ಕ ಸೇತುವೆ ಎಂದು ಪೂಜಿಸಲಾಗುತ್ತದೆ.